ಚಾಮರಾಜನಗರದಲ್ಲಿ ನಕಲಿ ಸ್ವಾಮೀಜಿಯ ನಿಜ ಬಣ್ಣ ಬಯಲಾಗಿದೆ. ಚೌಡಹಳ್ಳಿಯ ಗುರುಮಲ್ಲೇಶ್ವರ ಮಠಕ್ಕೆ ನೇಮಕ ಆಗಿದ್ದ ಈತ. ಚೌಡಹಳ್ಳಿಯ ಗುರುಮಲ್ಲೇಶ್ವರ ಮಠಕ್ಕೆ ನೇಮಕ ಆಗಿದ್ದಂತ ಸ್ವಾಮೀಜಿ ಒಬ್ಬ ಮೂಲತಃ ಮುಸ್ಲಿಂ ಧರ್ಮಕ್ಕೆ ಸೇರಿದಂತ ವ್ಯಕ್ತಿಯನ್ನ ನೇಮಕ ಮಾಡಲಾಗಿತ್ತು. ಆ ಮಠಕ್ಕೆ ಸ್ವಾಮೀಜಿಯನ್ನಾಗಿ ಮಾಡಲಾಗಿತ್ತು, ದೀಕ್ಷೆಯನ್ನ ಕೊಡಲಾಗಿತ್ತು. ಮೊಹಮ್ಮದ್ ನಿಸ್ಸಾರ್ ದೀಕ್ಷೆಯನ್ನ ಪಡೆದು ನಿಜಲಿಂಗ ಸ್ವಾಮೀಜಿ ಆಗಿದ್ದ ಇವನು. ನಿಜಲಿಂಗ ಸ್ವಾಮೀಜಿ ಅಂತ ಆತನಿಗೆ ಬೇರೆ ಹೆಸರನ್ನ ಕೊಡಲಾಗಿತ್ತು. ಆತನ ಹೆಸರು ಮೊದಲು ಮೊಹಮ್ಮದ್ ನಿಸ್ಸಾರ್ ಅಂತ, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತವನು. ಇತ್ತೀಚೆಗೆ ಈತನ ಮೂಲ ಧರ್ಮ ಗೊತ್ತಾಗಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇತ್ತೀಚೆಗಷ್ಟೇ ಆತನ ಧರ್ಮ ಯಾವುದು ಅಂತ ಗೊತ್ತಾದ ನಂತರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಪೀಠ ತ್ಯಾಗದ ಬಳಿಕ ಈತನ ಮತ್ತಷ್ಟು ಕರ್ಮಕಾಂಡ ಈಗ ಬಯಲಾಗ್ತಾ ಇದೆ. ಸಲಿಂಗ ಕಾಮಿಯಾಗಿದ್ದಂತೆ ಮೊಹಮ್ಮದ್ ನಿಸ್ಸಾರ್. ಸಾಕಷ್ಟು ಜನ ಇದ್ದಾರೆ ಸ್ವಾಮೀಜಿಗಳು ಇತ್ತೀಚೆಗಂತೂ ಸಲಿಂಗ ಕಾಮಿಗಳು. ಅದರಲ್ಲಿ ಈತನು ಕೂಡ ಒಬ್ಬ. ಈತನನ್ನ ಈಗ ಆಲ್ರೆಡಿ ಪೀಠದಿಂದ ಕಿತ್ತಾಕಲಾಗಿದೆ. ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ಇರುವಂತದ್ದೆಲ್ಲದೂ ಕೂಡ ಗೊತ್ತಾಗಿದೆ. ಈತ ಕುಡಿದು ತೂರಾಡ್ತಾ ಇರುವಂತ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಮೊಹಮ್ಮದ್ ನಿಸ್ಸಾರ್ ಮೊಬೈಲ್ನಲ್ಲಿ ಸಿಕ್ಕಿರುವಂತದ್ದು ಸಾಕಷ್ಟು ವಿಡಿಯೋಗಳು. ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ, ಫೋಟೋವನ್ನ ನೋಡಿ ಅಲ್ಲಿನ ಜನರಿಗೆ ಶಾಕು. ಇವನ್ ಸ್ವಾಮೀಜಿ ಅಂತ ಅನ್ಕೊಂಡು ಇವರಿಗೆಲ್ಲ ಹೋಗಿ ಖಾಲಿ ಬೀಳ್ತಾ ಇದ್ರಲ್ಲ, ಆ ಜನ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಈಗ ನಿಜಲಿಂಗ ಸ್ವಾಮೀಜಿಯ ನಿಜ ಸ್ವರೂಪ ತಿಳಿದು ಗ್ರಾಮಸ್ಥರು ದಂಗಾಗೋಗಿದ್ದಾರೆ. 3 ದಿನಗಳ ಹಿಂದೆ ಟೋಪಿಯನ್ನ ಆನ್ಲೈನ್ ನಲ್ಲಿ ತರಿಸಿದ್ದ ನಿಸಾರ್. 3 ದಿನಗಳ ಹಿಂದೆ ಟೋಪಿಯನ್ನ ಆನ್ಲೈನ್ ನಲ್ಲಿ ತರಿಸಿದ್ದ ಈ ನಿಸಾರ್ ಅನ್ನುವಂತ ಸ್ವಾಮೀಜಿ ಹೆಸರಿನಲ್ಲಿ ಓಡಾಡ್ಕೊಂಡಿದ್ನಲ್ಲ ನಿಜಲಿಂಗ ಸ್ವಾಮೀಜಿ, ಮುಸ್ಲಿಮರು ಧರಿಸುವಂತ ಟೋಪಿಯನ್ನ ತರಿಸಿದ್ದ. ಈತ ಯಾದಗಿರಿಗೆ ಪರಾರಿ ಆದ್ಮೇಲೆ ಮಠದ ವಿಳಾಸಕ್ಕೆ ಟೋಪಿ ಬಂದಿರುವಂತದ್ದು ಬುಕ್ ಮಾಡಿದ್ನಲ್ಲ, ಅದೀಗ ಬಂದಿದೆ ಮಠದ ವಿಳಾಸಕ್ಕೆ. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಅವನೊಬ್ಬ ಸ್ವಾಮೀಜಿ ಆಗಿದ್ದಂಥವ್ನು. ಮೊಹಮ್ಮದ್ ನಿಸ್ಸಾರ್ ಅಂತ ಫಸ್ಟ್ ಈತನ ಹೆಸರಿದ್ದು. ಅದಾದ್ಮೇಲೆ ಈತನಿಗೆ ನಿಜಲಿಂಗ ಸ್ವಾಮೀಜಿ ಅಂತ ಬೇರೆ ಹೇಳಿ ಪಟ್ಟ ಕಟ್ಟಿ ಸ್ವಾಮೀಜಿಯನ್ನಾಗಿ ಮಾಡಿದ್ರು. ಎಲ್ಲೋಗುತ್ತೆ ಹೇಳಿ ಬುದ್ಧಿ? ನೋಡಿ, ಆತ ಸ್ವಾಮೀಜಿ ಆಗಿದ್ದಂತ ಸಂದರ್ಭದ ದೃಶ್ಯಾವಳಿ ಕೂಡ ತೋರಿಸ್ತಾ ಇದೀವಿ. ಈತನ ಕಾಲಿಗೆಲ್ಲ ಹೋಗಿ ಬೀಳ್ತಾ ಇದ್ರು ಜನ. ಆ ಮಠಕ್ಕೆ ಪೀಠಕ್ಕಿತ್ತಲ್ಲ ಗೌರವ, ಸೊ ಹೀಗಾಗಿ ಹೋಗಿ ಕಾಲಿಗೆ ಬೀಳ್ತಾ ಇದ್ರು. ಅದಾದ್ಮೇಲೆ ಈತ ಮುಸ್ಲಿಂ ಧರ್ಮಕ್ಕೆ ಸೇರಿದಂತವನು ಅಂತ ಗೊತ್ತಾಯ್ತು. ಜನ ಎಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಾದ್ಮೇಲೆ ನೋಡಿ, ಆತನ ಸಲಿಂಗ ಕಾಮದ ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ. ಕುಡಿದು ತೂರಾಡ್ತಾ ಇದ್ದಂತ ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ. ಅಲ್ಲಿನ ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಈಗ ಇವನೊಬ್ಬ ಸ್ವಾಮೀಜಿ ಆಗಿದ್ದಂಥವ್ರು. ಈಗ ಆಲ್ರೆಡಿ ಸಾಕಷ್ಟು ಜನ ಸ್ವಾಮೀಜಿ ಆಗಿದ್ದಂಥವ್ರು ಏನೇನೆಲ್ಲ ಅನಾಚಾರ ಮಾಡಿ ಆ ಪೀಠಗಳಿಗೆ, ಆ ಸ್ವಾಮೀಜಿ ಅನ್ನುವಂಥ ಹೆಸರಿಗೆ ಯಾವ ರೀತಿಯಾಗಿ ಅಗೌರವ ತಂದಿದ್ದಾರೆ ನೋಡಿದೀವಿ. ಇದು ಮತ್ತೊಂದು ಪ್ರಕರಣ. ಆದ್ರೆ ಈತನ ಧರ್ಮ ಕೂಡ ಬೇರೆ ಆಗಿತ್ತು. ಆದ್ರೆ ಅಲ್ಲಿನ ಜನಕ್ಕೆ ಗೊತ್ತಿರಲಿಲ್ಲ ಈತ ಮುಸ್ಲಿಂ ಧರ್ಮದವನ ಆಗಿದ್ದ ಅಂತ ಗೊತ್ತಿರಲಿಲ್ಲ. ಈ ಸಲಿಂಗ ಕಾಮದ ವಿಡಿಯೋಗಳು ಮತ್ತು ಒಂದ್ ಕಡೆ ಕುಡಿದು ತೂರಾಡ್ತಾ ಇದ್ದಂತ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇರುವಂತದ್ದು. ಅದಕ್ಕೂ ಮುಂಚೆ ವೈರಲ್ ಆಗಿರಲಿಲ್ಲ. ಈತ ಮುಸ್ಲಿಂ ಧರ್ಮದವನು ಅನ್ನುವಂಥದ್ದು ಏನಾದ್ರೂ ಗೊತ್ತಾಗ್ಲಿಕ್ಕೂ ಮುಂಚೆನೆ ಈ ವಿಡಿಯೋಗಳೇನಾದ್ರೂ ಗೊತ್ತಾಗಿದ್ದಿದ್ರೆ ಆ ಗ್ರಾಮಸ್ಥರಿಗೆ ಮೋಸ್ಟ್ಲಿ ಧರ್ಮದೇಟ್ ಬಿದ್ದಿರೋದು ಅಂತ ಕಾಣಿಸುತ್ತೆ. ಅದಕ್ಕೂ ಮುಂಚೆನೆ ಈತ ಮುಸ್ಲಿಂ ಧರ್ಮದವನು ಅಂತ ಗೊತ್ತಾಗ್ಬಿಡ್ತು. ಅದಾದ್ಮೇಲೆ ಪರಾರಿ ಆದ ಇವನು. ಅದು ಗೊತ್ತಾಗ್ಲಿಕ್ಕೂ ಮುಂಚೆ ಬೇರೆ ಈತ ಆನ್ಲೈನ್ ನಲ್ಲಿ ಮುಸ್ಲಿಮರು ಧರಿಸ್ತಾರಲ್ಲ ಟೋಪಿ, ಅದನ್ನ ಬೇರೆ ಬುಕ್ ಮಾಡಿದ್ದ. ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಿದ್ದ ಹಾಗೆ ಅವತ್ತೇ ಪರಾರಿಯಾಗಿದ್ದ. ಆದ್ರೆ ಈತ ಬುಕ್ ಮಾಡಿದ್ದಂತ ಟೋಪಿ 3 ದಿನ ಆದ್ಮೇಲೆ ಬಂದಿದೆ. ನಿಮಗೆ ತೋರಿಸ್ತಾ ಇದೀವಿ ನೋಡಿ, ಫೋಟೋ ಶೂಟ್ ಹೆಂಗ್ ಮಾಡಿಸಿದಾನೆ ಅಂತ. ನಿಜಲಿಂಗ ಸ್ವಾಮೀಜಿ ಅಂತ ಹೆಸರಲ್ಲಿ ಇದ್ದಂಥವನವನಲ್ಲಿ ಫೋಟೋದಲ್ಲಿ ಮಾತ್ರ ಸದ್ಗುಣ ಸಂಪನ್ನನ ರೀತಿ ಕಾಣಿಸ್ತಾನೆ. ಮಾಡಿದ್ದೆಲ್ಲವೂ ಕೂಡ ಅನಾಚಾರ. ಪೀಠದಲ್ಲಿ ಕೂತ್ಕೊಂಡು ಅಲ್ಲಿನ ಜನ ಈಗ ಆ ವಿಡಿಯೋಗಳನ್ನು ನೋಡಿ ಶಾಕ್ ಅಂತಾರ. ಇಂಥ ಹಲ್ಕ ಸ್ವಾಮೀಜಿಗೆ ಹೋಗಿ ನಾವು ಕಾಲಿಗೆ ಬೀಳ್ತಾ ಇದ್ವಾ ಅಂತ. ಎಂತೆಂತ ಹಲ್ಕಟ್ಟಿರ್ತಾರೆ ನೋಡಿ. ಸ್ವಾಮೀಜಿ ಹೆಸರಲ್ಲಿ ಚೆನ್ನಾಗಿ ಯಾಮಾರಿಸ್ತಾ ಇದ್ದ. ಆ ಒಂದು ಮಠಕ್ಕೆ ಇದ್ದಂತ ಗೌರವ, ಪೀಠಕ್ಕೆ ಇದ್ದಂತ ಗೌರವಕ್ಕೋಸ್ಕರ
ಜನ ಹೋಗ್ತಾ ಇದ್ರು, ಆಶೀರ್ವಾದ ಪಡ್ಕೊಳ್ತಾ ಇದ್ರು, ಕೈ ಮುಗಿತಾ ಇದ್ರು, ಕಾಲಿಗೆ ಬೀಳ್ತಾ ಇದ್ರು, ಎಲ್ಲವೂ ಆಗ್ತಾ ಇತ್ತು. ಒಂದೇ ಸಲ ಬಣ್ಣ ಬಯಲಾಗಿದೆ. ಮುಸ್ಲಿಂ ಧರ್ಮಕ್ಕೆ ಸೇರಿದ್ದಂತ ವ್ಯಕ್ತಿಯನ್ನ ಕರ್ಕೊಂಬಂದು ಆ ಪೀಠ ಕೂರಿಸಲಾಗಿತ್ತು. ಯಾರು ಕೂರಿಸಿದ್ದು? ಯಾರು ಯಾಮಾರಿಸಿದ್ದು? ಹಾಗಾದ್ರೆ ಆ ಪೀಠಕ್ಕೆ ಕೂರಿಸುವಂತ ಸಂದರ್ಭದಲ್ಲಿ ಕೂರ್ಸ್ದಂತವನಿಗೆ ತಲೆ ಇರಲಿಲ್ಲ ಅಂತ ಕಾಣಿಸುತ್ತೆ, ಅಥವಾ ಆತ ಆ ಪೀಠಕ್ಕೆ ಅಗೌರವ ತರಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈತನನ್ನ ತಗೊಂಬಂದು ಕೂರಿಸಿದ್ನ ಏನು? ಕೂರಿಸ್ದಂಥವನು ಒಂದು ಸ್ವಲ್ಪ ಹಿನ್ನೆಲೆ ತಿಳ್ಕೊಂಡು ಆತನ ನಡವಳಿಕೆ ತಿಳ್ಕೊಂಡು ನೇಮಕ ಮಾಡ್ಬೇಕಲ್ವಾ? ಅದ್ಯಾವುದೂ ಆಗೇ ಇಲ್ಲ ಇದರಲ್ಲಿ. ಈಗ ತೋರಿಸ್ತಾ ಇದ್ವಲ್ಲ ನಿಮ್ಗೆ, ಮೊಹಮ್ಮದ್ ನಿಸ್ಸಾರ್ ಅನ್ನೋನು, ಆತ ನಂತರ ನಿಜಗುಣ ಸ್ವಾಮೀಜಿ ಆಗಿದ್ನಲ್ಲ, ಆತನ ಮೂಲ ಯಾವುದಪ್ಪ ಅಂತ ನೋಡ್ತಾ ಹೋದಾದ್ರೆ ಯಾದಗಿರಿ ಜಿಲ್ಲೆ ಶಹಾಪುರ ಮೂಲದ ಮೊಹಮ್ಮದ್ ನಿಸ್ಸಾರ್ ಇವು. ಯಾದಗಿರಿ ಜಿಲ್ಲೆಯ ಶಹಾಪುರ ಮೂಲದವನು. ಬಸವಣ್ಣನವರ ತತ್ವ ಚಿಂತನೆಗಳಿಂದ ಪ್ರಭಾವಿತನಾಗಿ ಈತನಿಗೆ ದೀಕ್ಷೆಯನ್ನ ಕೊಡಲಾಗಿತ್ತಂತೆ. ಬಸವಣ್ಣನವರ ತತ್ವ ಚಿಂತನೆಗಳಿಂದ ಪ್ರಭಾವಿತನಾಗಿದ್ದಂತೆ. ಬಸವ ಕಲ್ಯಾಣದ ಬಸವ ಪ್ರಭು ಸ್ವಾಮೀಜಿಯಿಂದ ಜಂಗಮ ದೀಕ್ಷೆಯನ್ನ ಪಡ್ಕೊಂಡಿದ್ದ ಇವನು. ಬಸವ ಕಲ್ಯಾಣದ ಬಸವ ಪ್ರಭು ಸ್ವಾಮೀಜಿಯಿಂದ ಜಂಗಮ ದೀಕ್ಷೆ ಕೊಡಲಾಗಿತ್ತು ಇವನಿಗೆ. ತನ್ನ ಹೆಸರನ್ನ ನಿಜಲಿಂಗ ಸ್ವಾಮೀಜಿ ಅಂತ ಬದಲಾಯಿಸಿಕೊಂಡಿದ್ದ. ತಿಂಗಳ ಹಿಂದೆ ಅಷ್ಟೇ ಚೌಡಹಳ್ಳಿಯ ಗುರುಮಲ್ಲೇಶ್ವರ ಮಠಕ್ಕೆ ನೇಮಕ ಆಗಿದ್ದ. ಒಂದು ತಿಂಗಳಿಂದ ಅಷ್ಟೇ ನೇಮಕ ಮಾಡಲಾಗಿತ್ತು ಇವನಿಗೆ. ದಾಖಲೆಗಳಲ್ಲಿ ಹಿಂದಿನ ಹೆಸರನ್ನೇ ಉಳಿಸಿಕೊಂಡಿದ್ದ ಸ್ವಾಮೀಜಿ. ದಾಖಲೆಗಳಲ್ಲಿ ಮಾತ್ರ ಈತನ ಹಿಂದಿನ ಹೆಸರೇ ಇತ್ತು, ಅಂದ್ರೆ ಮೊಹಮ್ಮದ್ ನಿಸ್ಸಾರ್ ಅಂತಾನೆ ಇತ್ತು ದಾಖಲೆಗಳಲ್ಲಿ. ನಿಜಲಿಂಗ ಸ್ವಾಮೀಜಿ ಮುಸ್ಲಿಂ ಧರ್ಮೀಯ ಅಂತ ಗೊತ್ತಾಗಿ ನಂತರ ಆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿರೋದು. ಚೌಡಹಳ್ಳಿ ಮಠದಲ್ಲಿ ಈಗ 1.5 ತಿಂಗಳ ಹಿಂದೆ ಒಬ್ಬರು ಶ್ರೀಗಳು ಬಂದಿದ್ದರು. ಅವರು ತಮ್ಮ ಧರ್ಮವನ್ನು ಇದನ್ನು ಬಚ್ಚಿಟ್ಟು ಅವರು ತಪ್ಪು ಮಾಡಿದ್ದಾರೆ. ನಮಗೆ ಅದು ಆಧಾರ್ ಕಾರ್ಡು ಮತ್ತು ಅವರು DL ನೋಡೋದ ನಂತರ SLC ಮಾರ್ಕ್ಸ್ ಕೊಡು ಎಲ್ಲವೂ ನೋಡೋದ ನಂತರ ಅವರು ಮುಸ್ಲಿಮ್ಸ್ ಅಂತ ಗೊತ್ತಾಗಿದೆ. ನಮ್ಮಲ್ಲಿ ಯಾರೇ ಲಿಂಗ ದೀಕ್ಷೆ ಮಾಡ್ಕೊಂಡು ಲಿಂಗವನ್ನು ಕಟ್ತಂಥವರೆಲ್ಲ ಲಿಂಗವಂತರಾಗ್ತಾರೆ, ಲಿಂಗಾಯತರಾಗ್ತಾರೆ. ಹಾಗಾಗಿ ಅವರು ನಿನ್ನೆ ಊರವರೆಲ್ಲ ಸೇರಿ ನಾವು ಅವರನ್ನು ಯಾವ ತೀರ್ಮಾನ ತಗೊಂಡು ಅವ್ರು ಎಲ್ಲಿಂದ ಬಂದಿದ್ರು ಅಲ್ಲಿಗೆ ಅವರನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಏಕೆ ಅಂತಂದರೆ ಅವರು ಈಗ ಅವ್ರ ಧರ್ಮದ ಆಧಾರ್ ಕಾರ್ಡ್ ಇರ್ಬೋದು, DL ಇರ್ಬೋದು, ಅವ್ರ ಧರ್ಮದ ಹೆಸರಲ್ಲೇ ಇತ್ತು. ಅವರು ಲಿಂಗ ದೀಕ್ಷೆ ಪಡೆದಿದ್ರು. 2000 ಯಾವ ಧರ್ಮದ ಹೆಸರಲ್ಲಿ?